ಬೆಂಗಳೂರಲ್ಲಿ ಸಕ್ಕರೆ ದರ ಮತ್ತೆ ಏರಿಕೆಯಾಗಿದೆ. ನಿನ್ನೆ ಸಂಜೆ ಸಕ್ಕರೆ ದರ ಕೆಜಿಗೆ 4 ರೂಪಾಯಿ ದಿಢೀರ್ ಹೆಚ್ಚಳ ಆಗಿದೆ. ನಿನ್ನೆ ಮಧ್ಯಾಹ್ನದವರೆಗೆ 1 ಕೆಜಿ ಸಕ್ಕರೆಗೆ 68 ರೂಪಾಯಿ ಇತ್ತು. ಸಂಜೆ ಬಳಿಕ ಏಕಾಏಕಿಯಾಗಿ 4 ರೂಪಾಯಿ ಹೆಚ್ಚಳ ಆಗಿದ್ದು ಸದ್ಯ ಕೆಜಿ ಸಕ್ಕರೆಗೆ 72 ರೂಪಾಯಿ ಇದೆ. ಒಂದು ತಿಂಗಳ ಹಿಂದೆ ಸಕ್ಕರೆ ಕೆಜಿಗೆ 45 ರೂಪಾಯಿ ಇತ್ತು. ಇದೀಗ ಒಂದು ತಿಂಗಳ ಅವಧಿಯಲ್ಲಿ ಹಂತ ಹಂತವಾಗಿ 27 ರೂಪಾಯಿ ಏರಿಕೆಯಾಗಿದೆ. ಎಥನಾಲ್ ಪೆಟ್ರೋಲಿಯಂ ಉತ್ಪಾದನೆಗೆ ಕಬ್ಬು ಬಳಕೆ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಸಕ್ಕರೆ ದರ ಏರಿಕೆ ಆಗ್ತಾ ಇದೆ ಅಂತ ಹೇಳ್ತಾರೆ ವರ್ತಕರು. ಇನ್ನು ಸಕ್ಕರೆ ದರ ಏರಿಕೆ ಬಗ್ಗೆ ಸಕ್ಕರೆ ಮತ್ತು ಜವಳಿ ಸಚಿವ ರುದ್ರಪ್ಪ ಲಮಾಣಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಎಥನಾಲ್ ಬಳಕೆಯಿಂದ ಸಕ್ಕರೆ ಬೆಲ್ಲದ ದರ ಏರಿಕೆಯಾಗಿದೆ ಎಂದಿದ್ದಾರೆ. ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು. ಕೃತಕ ಅಭಾವ ಸೃಷ್ಟಿಸುವವರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಅಂತ ಹೇಳಿದರು. ಇನ್ನು ದೇಶದಲ್ಲಿ ಸಕ್ಕರೆ ಬೆಲೆ ಏರಿಕೆಗೆ ಕಡಿವಾಣ ಹಾಕಲಿಕ್ಕೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ. ಮಾರುಕಟ್ಟೆಯಲ್ಲಿ ಸಕ್ಕರೆ ಕೊರತೆಯಾಗದಂತೆ ಹೆಚ್ಚಿನ ದಾಸ್ತಾನು ಮಾಡಿಕೊಳ್ತಾ ಇದೆ. ಕಾಳಸಂತೆ ಮೇಲೂ ಹದ್ದಿನ ಕಣ್ಣಿಡಲಿಕ್ಕೆ ರಾಜ್ಯಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಅಲ್ಲದೆ ಸಕ್ಕರೆ ಮೇಲಿನ ಆಮದು ಶುಲ್ಕವನ್ನು ತಾತ್ಕಾಲಿಕವಾಗಿ ಕೇಂದ್ರ ಸರ್ಕಾರ ಕಡಿತಗೊಳಿಸಿದೆ. ಸರ್ಕಾರದ ಬಹುನಿರೀಕ್ಷಿತ ಭೂ ಗ್ಯಾರಂಟಿ ಯೋಜನೆ ಆಗಿರುವಂಥ ನನ್ನ ಖಾತಾ ನನ್ನ ಹಕ್ಕು ಯೋಜನೆಗೆ ಇಂದಿಗೆ ಮುಕ್ತಾಯಗೊಳ್ತಾ ಇದೆ. ಬಿ ಖಾತಾವನ್ನು ಎ ಖಾತಾ ಮಾಡಿಸಿಕೊಳ್ಳಲಿಕ್ಕೆ ಸರ್ಕಾರ ಅವಕಾಶ ಕಲ್ಪಿಸಿತ್ತು. ಮೇ 16ಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಲ್ಲಿ ಚಾಲನೆಯನ್ನು ಕೊಟ್ಟಿದ್ರು. ಕಳೆದ 3.5 ತಿಂಗಳಲ್ಲಿ ಜಿಬಿಎಗೆ ಖಾತಾ ಪರಿವರ್ತನೆ ಮಾಡೋಕೆ 66,000 ಅರ್ಜಿಗಳು ಬಂದಿವೆ. ಆದರೆ ಇದುವರೆಗೂ ಜಿಬಿಎ 20,000 ಆಸ್ತಿಗಳಿಗೆ ಮಾತ್ರ ಬಿಯಿಂದ ಎ ಖಾತಾವರೆಗೂ ಪರಿವರ್ತನೆ ಮಾಡಿಕೊಟ್ಟಿದೆ. ಇನ್ನು 46,000 ಅರ್ಜಿಗಳ ವಿಲೇವಾರಿ ಆಗದೆ ಹಾಗೇನೆ ಉಳಿದಿದೆ. ಹಳೆ ಹುಬ್ಬಳ್ಳಿಯಲ್ಲಿ ಭವಾನಿ ಶಂಕರ ದೇವಸ್ಥಾನ ಪುಷ್ಕರಣೆ ವಿವಾದ ತಾರಕಕ್ಕೇರಿದೆ. ಅಜಾರ್ ಓಣಿಯಲ್ಲಿನ ಪುಷ್ಕರಣೆ ಜಾಗದಲ್ಲಿ ರಸ್ತೆ ನಿರ್ಮಿಸಿರುವಂತಹ ಆರೋಪ ಕೇಳಿಬಂದಿದ್ದು, ಹಿಂದೂಪರ ಸಂಘಟನೆಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿವೆ, ಪ್ರತಿಭಟನೆ ಮಾಡಿವೆ. ಸ್ಥಳಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಪುಷ್ಕರಣೆ ಮೇಲೆ ನಿರ್ಮಾಣವಾದಂಥ ರಸ್ತೆಯನ್ನು ವೀಕ್ಷಣೆ ಮಾಡಿದಂಥ ಜೋಶಿ ಪಾಲಿಕೆ ಆಯುಕ್ತ ರುದ್ರೇಶ್ ಗಾಳಿ ಅವರಿಂದ ಮಾಹಿತಿಯನ್ನು ಪಡೆದರು. ಇದೇ ವೇಳೆ ನೀವು ಹೇಗೆ ರಸ್ತೆ ನಿರ್ಮಿಸಿದ್ರಿ ಅಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಇನ್ನು ಕೇಂದ್ರ ಸರ್ಕಾರ ಮುಸ್ಲಿಮರ ತುಷ್ಟೀಕರಣ ಮಾಡ್ತಾ ಇದೆ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಹಿಂದಿನಿಂದಲೂ ಭವಾನಿ ಶಂಕರ ದೇವಸ್ಥಾನದ ಮೇಲೆ ಅಟ್ಯಾಕ್ ಆಗುತ್ತಲೇ ಇದೆ. ದೇವಸ್ಥಾನದ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕಾಮಗಾರಿಗೆ ನಿಷೇಧ ಮಾಡಲಾಗಿದೆ. ಮತಾಂಧ ಶಕ್ತಿಗಳ ಒತ್ತಡಕ್ಕೆ ಮಣಿದು ರಸ್ತೆಯನ್ನ ಮಾಡಿದ್ದಾರೆ. ನಮ್ಮ ಪಕ್ಷದಿಂದ ಹಾಗೂ ಹಿಂದೂ ಸಂಘಟನೆಗಳಿಂದ ಹೋರಾಟ ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಹಗರಣದ ಸಂಬಂಧ ಇಡಿ ದಾಳಿ ಬೆನ್ನಲ್ಲೇ ಪರೀಕ್ಷೆಯ ಹೊಣೆ ಹೊತ್ತಿದ್ದಂಥ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗಿದ್ರು. ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ದೆಹಲಿಗೆ ಹೋಗಿ ತಲೆಮರೆಸಿಕೊಂಡಿದ್ದಾರೆ ಅಂತ ಸುದ್ದಿ ಆಗಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂಥ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಜ್ಞಾನೇಂದ್ರ ಕುಮಾರ್ ಎಲ್ಲೂ ಹೋಗಿಲ್ಲ, ಊರಿಗೆ ಹೋಗಿದ್ದಾರೆ, ಇನ್ನೆರಡು ದಿನದಲ್ಲಿ ಬರ್ತಾರೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೈಸ್ ರಸ್ತೆ ಟೋಲ್ ಕುರಿತು ಕುಮಾರಸ್ವಾಮಿ ಹೇಳಿಕೆ ವಿಚಾರ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದಂಥ ಅವರು, ಕುಮಾರಸ್ವಾಮಿ ಎತ್ತು ಕಟ್ಟಿ ರಾಜಕಾರಣವನ್ನ ಮಾಡುವಂಥವ್ರು, ಅದೊಂದೇ ಟೋಲ್ ಹೆಸರು ಯಾಕೆ ಹೇಳ್ತಾರೆ? ಎಲ್ಲ ಟೋಲ್ಗಳಿಗೂ ಹಣ ಕಟ್ಟಬೇಡಿ ಅಂತ ಹೇಳಲಿ, ಮಾಡುವುದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ, ಇದು ಜನತಾದಳದ ಕಾರ್ಯಕರ್ತರ ಎತ್ತಿ ಕಟ್ಟುವಂಥ ಪ್ರಯತ್ನ ಅಷ್ಟೇ ಅಂತ ಗುಡುಗಿದ್ರು. ಇನ್ನು ಸಚಿವ ಬಾಲಕೃಷ್ಣ ಮಾತನಾಡಿದ್ದು, ರಾಮನಗರದಲ್ಲಿ ಎಚ್ಡಿಕೆ ಪತ್ನಿ ಗೆಲುವಿಗಾಗಿ ಅಣ್ಣ ತಮ್ಮ ಇಬ್ಬರು ಶ್ರಮ ವಹಿಸಿದ್ರು. 1 ಲಕ್ಷ ಲೀಡ್ನಲ್ಲಿ ಜನ ಗೆಲ್ಲಿಸಿದ್ರು. ಆದರೆ ಈ ಕ್ಷೇತ್ರಕ್ಕೆ ಶಾಶ್ವತ ಕೆಲಸ ಮಾಡಲಿಲ್ಲ. ಈಗ ನಮ್ಮ ಸಿಎಂ ನಿಂತರೂ ಕುಂತರೂ ತಪ್ಪು. ಕೇಂದ್ರ ಸಚಿವರು ಒಂದು ಲಿಸ್ಟ್ ಕೊಡಲಿ, ಅವ್ರು ಹೇಗಿರಬೇಕು ಅಂತ ತಿಳಿಸ್ಲಿ ಅಂತ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ. ನಾವು ದೇಶದ್ರೋಹಿಗಳ ಅಥವಾ ಅವರ ಅನ್ನುವಂಥದ್ದು ಇತಿಹಾಸ ಹೇಳುತ್ತೆ. ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅವರಿಗೆ ಹೊಸ ಇತಿಹಾಸ ರಚಿಸೋಕೆ ಸಾಧ್ಯವಿಲ್ಲ. ದೇಶಕ್ಕಾಗಿ ಎಲ್ಲನೂ ಮಾಡಿದ್ದು ನಾವೇ. ಇಂದು ನಮ್ಮನ್ನೇ ನೀವ್ಯಾರು ಅಂತ ಕೇಳ್ತಾ ಇದ್ದಾರೆ. ಮೋದಿ ಕೇವಲ ಮನ್ ಕಿ ಬಾತ್ ಮಾಡ್ತಾರೆ, ಮನ್ ಕಿ ಬಾತ್ ಬೇಡ, ಜನ್ ಕಿ ಬಾತ್ ಮಾಡಿ ಅಂತಂದ್ರು. ಇದೇ ವೇಳೆ ಸಕ್ಕರೆ ಬೆಲೆ ಏರಿಕೆಗೂ ಕಿಡಿಕಾರಿ. ಸಕ್ಕರೆ ಬೆಲೆ ಜಾಸ್ತಿ ಆಗ್ತಾ ಇದೆ, ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಾ ಇದೆ. ಮೊದಲು ಬೆಲೆ ಏರಿಕೆ ಕಡಿಮೆ ಮಾಡುವಂಥ ಕೆಲಸ ಮಾಡಿ, ಆಮೇಲೆ ವಂದೇ ಮಾತರಂ ಗೀತೆ ಬಗ್ಗೆ ಚರ್ಚೆ ಮಾಡೋಣ ಅಂತ ಕೊಡ್ಕಿದ್ರು. ಪೌರಾಡಳಿತ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಬಾಲಕೃಷ್ಣ ಜಿಲ್ಲೆಯ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಸಾರ್ವಜನಿಕರಿಗೆ ಸೂಕ್ತ ಸಮಯಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥ ದೂರು ಬಂದಂಥ ಹಿನ್ನೆಲೆಯಲ್ಲಿ ಪತ್ರವನ್ನು ಬರೆಯಲಾಗಿದೆ. ಪ್ರತಿದಿನ ಮಧ್ಯಾಹ್ನ 3:30ರಿಂದ 5ರವರೆಗೆ ಸಾರ್ವಜನಿಕರ ಭೇಟಿ ಕಡ್ಡಾಯವಾಗಬೇಕು. ಏನೇ ಸಭೆಗಳಿದ್ರೂ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರ ಒಳಗಾಗಿ ಮುಗಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಜಿಲ್ಲಾಧಿಕಾರಿಗೆ ಪತ್ರ ಬರೆದು ಜಿಲ್ಲೆಯ ಅಧಿಕಾರಿಗಳ ವರ್ಗಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜನರ ಭೇಟಿ ಕಷ್ಟವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಸಚಿವ ಬಾಲಕೃಷ್ಣ ಈ ಆದೇಶವನ್ನು ಮಾಡಿದ್ದಾರೆ.
ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಪ್ರದೋಷ್ ಮಾಫಿ ಸಾಕ್ಷಿ ಸಂಕಷ್ಟ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ದೈವದ ಮೊರೆ ಹೋಗಿದ್ದಾರೆ. ಮಂಗಳೂರಿನ ಶ್ರೀ ಕ್ಷೇತ್ರ ಮಂದಾರಬೈಲು ರಕ್ತೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ಹೊತ್ತಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ ಕೇಸ್ ತನಿಖೆ ಚುರುಕುಗೊಂಡಿದೆ. ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಜೊತೆ ಆರೋಪಿ ಪುನೀತ್ ಸಂಪರ್ಕ ಮಾಡಿರುವಂಥದ್ದು ಪತ್ತೆಯಾಗಿದೆ. ವಾಟ್ಸಪ್ ಕರೆ ಮೂಲಕ ಗೌರವ್ ಹಾಗೂ ಕಿರಣ್ ರೆಡ್ಡಿ ಪುನೀತ್ ಜೊತೆ ಸಂಪರ್ಕದಲ್ಲಿದ್ದರಂತೆ. ಎಫ್ಎಸ್ಎಲ್ನಿಂದ ಕಾಮಾಕ್ಷಿಪಾಳ್ಯ ಪೊಲೀಸರು ಪ್ರಾಥಮಿಕ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನೋಟಿಸ್ ಕೂಡ ಪಡೆದುಕೊಳ್ಳದೆ ಗೌರವ್ ಹಾಗೂ ಕಿರಣ್ ರೆಡ್ಡಿ ನಾಪತ್ತೆಯಾಗಿದ್ದು ಇಬ್ಬರಿಗಾಗಿ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಗೌರವ್ ಶೆಟ್ಟಿ ಬಂಧನವಾದರೆ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಳ್ಳಲಿದೆ. ಆದರೆ ಆರೋಪಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ವಿದೇಶಕ್ಕೆ ಹೋಗಿರುವಂತಹ ಅನುಮಾನವಿದೆ. ನಿನ್ನೆ ರಾತ್ರಿ ಸಚಿವ ಕೃಷ್ಣ ಬೈರೇಗೌಡ ಪಿಂಕ್ ಲೇನ್ ನಮ್ಮ ಮೆಟ್ರೋ ಕಾಮಗಾರಿ ಪರಿಶೀಲನೆ ಮಾಡಿದ್ದಾರೆ. ಕಾಮರಾಜ ಜಂಕ್ಷನ್ ಬಳಿ ನಮ್ಮ ಮೆಟ್ರೋ ಸುರಂಗ ಮಾರ್ಗ ಪರಿಶೀಲನೆ ಮಾಡಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು. ಪರಿಶೀಲನೆ ಬಳಿಕ ಮಾತನಾಡಿದಂಥ ಅವರು ಅಂಡರ್ ಗ್ರೌಂಡ್ ಪೋರ್ಷನ್ನಲ್ಲಿ ಸಾಕಷ್ಟು ಕೆಲಸಗಳಿದ್ದಾವೆ. ಇದು ಮುಂದಿನ ವರ್ಷ ಮಾರ್ಚ್ ವೇಳೆಗೆ ಆಗಬೇಕು ಅಂತ ಡೆಡ್ಲೈನ್ ಇದೆ ಅಂತ ಹೇಳಿದರು. ಕಬಿನಿ ಡ್ಯಾಂನಿಂದ ಅಧಿಕಾರಿಗಳು ಪ್ರತಿದಿನ ನೀರು ಹರಿಬಿಟ್ಟಿದ್ದು 10 ದಿನಕ್ಕೆ 10 ಅಡಿ ನೀರು ಖಾಲಿಯಾಗಿದೆ. ಸಂಪೂರ್ಣ ತುಂಬಿದ್ದಂಥ ಡ್ಯಾಂನಿಂದ ತಮಿಳುನಾಡಿಗೆ ನೀರು ಹರಿಸಿ ಸರ್ಕಾರ ಖಾಲಿ ಮಾಡಿದೆ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಬಿಟ್ಟಿದ್ದು CWMA CWRC ಆದೇಶವನ್ನು ಪಾಲಿಸಿದೆ. ಕಳೆದ ವಾರ ಸಂಪೂರ್ಣ ಭರ್ತಿಯಾಗಿದ್ದಂಥ ಡ್ಯಾಮ್ ಈಗ ಕೇವಲ 74 ಅಡಿಗೆ ಕುಸಿದಿದೆ. ಇದರಿಂದ ಬೆಂಗಳೂರು ಸೇರಿದಂತೆ 5 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಸಂಕಷ್ಟ ಎದುರಾಗಲಿದೆ. ಕಾಲುವೆಗೆ ನೀರು ಹರಿಸುವಂತೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೂಟಬಾಗಿ ಏತ ನೀರಾವರಿ ಜಾಕ್ವೆಲ್ ಹತ್ತಿರ ರೈತರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ರೈತರು ಅಹೋರಾತ್ರಿ ಧರಣಿ ಇಂದಿಗೆ 30ನೇ ದಿನಕ್ಕೆ ಕಾಲಿಟ್ಟಿದೆ. ಕೂಟಬಾಗಿ ಏತ ನೀರಾವರಿಯ ನೀರು ಚಿಕ್ಕೋಡಿ ತಾಲೂಕಿನ ಕೊನೆಯ ಹಳ್ಳಿಗಳಿಗೆ ತಲುಪಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನಿನ್ನೆ ಚಿಕ್ಕೋಡಿ ಉಪ ವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಭೇಟಿ ನೀಡಿದ್ರು. ರೈತರನ್ನ ಮನವೊಲಿಸಲಿಕ್ಕೆ ಯತ್ನವನ್ನು ಮಾಡಿದ್ರು ಕೂಡ ಪ್ರಯೋಜನ ಆಗಿಲ್ಲ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸ್ಥಳಕ್ಕೆ ಬರಬೇಕು ಅಂತ ಪಟ್ಟು ಹಿಡಿದು ಹೋರಾಟವನ್ನು ಮುಂದುವರೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಭೂಮಶೆಟ್ಟಿ ಹಳ್ಳಿಯಲ್ಲಿ ವಿಬಿಜಿ ರಾಮ್ಜಿ ಅಡಿಯಲ್ಲಿ ಕೆರೆಯ ಹೂಳು ತೆಗೆಯಲಾಗ್ತಾ ಇದೆ. ಸ್ಥಳಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನು ಕೊಟ್ಟಿದ್ರು. ಈ ವೇಳೆ ಮಣ್ಣನ್ನು ಸಚಿವರ ಟ್ರ್ಯಾಕ್ಟರ್ಗೆ ಲೋಡ್ ಮಾಡಿ ಗಮನ ಸೆಳೆದರು. ಈ ವೇಳೆ ಮಾಜಿ ಸಚಿವ ಹಾಗೂ ಚಿಂತಾಮಣಿ ಶಾಸಕ MC ಸುಧಾಕರ್ ಸಾಥ್ ಕೊಟ್ಟರು. ಕೋಲಾರದಲ್ಲಿ ವರ್ಕ್ ಫ್ರಮ್ ಹೋಮ್ ಹೆಸರಲ್ಲಿ ವಂಚಿಸ್ತಾ ಇದ್ದಂಥ ಶ್ರೀ ಕಾಳಿಕಾದೇವಿ ಎಂಟರ್ಪ್ರೈಸಸ್ ಮಾಲೀಕರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಯಲಚೇನಹಳ್ಳಿ ಗ್ರಾಮದಲ್ಲಿದ್ದಂಥ ಗೋಡೌನ್ ಸೀಸ್ ಮಾಡಿದ್ದಾರೆ. ಸಂಸ್ಥೆ ಮಾಲೀಕ ಕಿರಣ್ ಕರೆತಂದು ಸ್ಥಳ ಮಹಜರು ನಡೆಸಿ ಬಳಿಕ ಗೋಡೌನ್ಗೆ ಬೀಗ ಜಡಿದಿದ್ದಾರೆ. ಗ್ರಾಹಕರಿಗೆ ಮನೆಯಲ್ಲೇ ಪ್ಯಾಕಿಂಗಿಗೆ ಊದುಬತ್ತಿ, ಕರ್ಪೂರ ಸೇರಿದಂತೆ ವಿವಿಧ ವಸ್ತುಗಳನ್ನು ನೀಡಿ ದಂಪತಿ ವಂಚನೆ ಎಸಗಿದ್ರು. ಗ್ರಾಹಕರಿಗೆ ವಿತರಿಸಲಿಕ್ಕೆ ಇರಿಸಿದ್ದಂಥ ವಸ್ತುಗಳ ಮಹಜರು ನಡೆಸಿ ಲಾಕ್ ಮಾಡಿದ್ದಾರೆ. ಸತತ 6 ಬಾರಿ ಚಿನ್ನದ ಅಂಬಾರಿ ಹೊತ್ತಂತ ಅಭಿಮನ್ಯುವಿಗೆ ದಸರಾ ಕರ್ತವ್ಯದಿಂದ ನಿವೃತ್ತಿಯಾಗಿದೆ. ಈ ಬಾರಿ ದಸರಾದಿಂದಲೂ ಕೈಬಿಟ್ಟು ರೆಸ್ಟ್ ನೀಡಲಾಗಿತ್ತು. ಈ ಮಧ್ಯೆ ಅಭಿಮನ್ಯುವಿಗೆ ದಸರಾದಲ್ಲಿ ನಿಶಾನೆ ಜವಾಬ್ದಾರಿಯನ್ನು ನೀಡಿ ಗೌರವಪೂರ್ವಕವಾಗಿ ಬೀಳ್ಕೊಡಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ದಸರಾಗೆ ಅಭಿಮನ್ಯು ಆನೆಯನ್ನ ಕರೆತರುವಂತ ಕುರಿತು ಹಿರಿಯ ಅಧಿಕಾರಿಗಳ ಜೊತೆ ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ಜೊತೆಯೂ ಮಾತುಕತೆ ನಡೀತಾ ಇದೆ. ಮಾತುಕತೆ ಸಫಲವಾದರೆ ಇದು ಅಭಿಮನ್ಯುವಿಗೆ ಕೊನೆ ದಸರಾವಾಗಲಿದೆ. ಧಾರವಾಡ ಜಿಲ್ಲೆಯ ತಿರ್ಲಾಪುರ ಗ್ರಾಮದಲ್ಲಿ ಕೆರೆಯ ನೀರು ಹಸಿರು ಬಣ್ಣಕ್ಕೆ ತಿರುಗಿದೆ. ಈ ಊರಲ್ಲಿ 8,000ಕ್ಕೂ ಅಧಿಕ ಜನರು ವಾಸವಿದ್ದು ಹೆಚ್ಚಾಗಿ ಕೆರೆಯ ನೀರನ್ನೇ ಕುಡಿಲಿಕ್ಕೆ ಬಳಕೆ ಮಾಡ್ತಿದ್ದಾರೆ. ಹೀಗಾಗಿ ಕಲುಷಿತ ನೀರು ಬಳಕೆಯಿಂದ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದ್ದು ಮಕ್ಕಳು, ವೃದ್ಧರ ಆರೋಗ್ಯದ ಬಗ್ಗೆ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದೆ. ಹೀಗಾಗಿ ಕೆರೆಯನ್ನು ಸ್ವಚ್ಛಗೊಳಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಅನಾಹುತಕ್ಕೂ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಸಲುವಾಗಿ ಬೆಂಗಳೂರಲ್ಲಿ ಪೊಲೀಸರು ಶಾಂತಿ ಸೌಹಾರ್ದ ಸಭೆಯನ್ನು ಮಾಡಿದ್ದಾರೆ. ಹಬ್ಬಗಳ ವೇಳೆ ಶಾಂತಿ ಸೌಹಾರ್ದತೆ ಹಾಗೂ ಸಂಭ್ರಮದಿಂದ ಹಬ್ಬಗಳನ್ನು ಆಚರಿಸಲಿಕ್ಕೆ ತಿಳಿ ಹೇಳಿದ್ದಾರೆ. ಹಬ್ಬದ ವೇಳೆ ಕಿಡಿಗೇಡಿಗಳಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡೋದಿಲ್ಲ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತ ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ನೀಡಿದೆ. ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನಲ್ಲಿ ಸ್ವಾಮಿನಾರಾಯಣ ಹಿಂದೂ ದೇವಾಲಯವು ಲೋಕಾರ್ಪಣೆಗೊಳ್ಳಲಿಕ್ಕೆ ಸಿದ್ಧವಾಗಿದೆ. ಸೆಪ್ಟೆಂಬರ್ 2ರಿಂದ 14ರವರೆಗೆ 13 ದಿನಗಳ ಕಾಲ ಸಾಂಸ್ಕೃತಿಕ ಉತ್ಸವವನ್ನು ವಿಜೃಂಭಣೆಯಿಂದ ಆಯೋಜನೆ ಮಾಡಲಾಗಿದೆ. ಫ್ರೆಂಚ್ ನೆಲದಲ್ಲಿ ನಿರ್ಮಾಣವಾಗಿರುವಂತಹ ಮೊದಲ ಹಿಂದೂ ದೇವಾಲಯ ಇದಾಗಿದೆ. ವಿಶೇಷ ಅಂದರೆ ಭಾರತೀಯ ಸಂಸ್ಕೃತಿ ಮತ್ತು ಫ್ರೆಂಚ್ ವಾಸ್ತುಶಿಲ್ಪದ ಶೈಲಿಯಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ.
ಬೆಳಗಾವಿಯಲ್ಲಿ 3 ದಿನಗಳ ಕಾಲ ನ್ಯೂಸ್ 18 ಕರುನಾಡ ಹಬ್ಬ ನಡೀತಾ ಇದೆ. ಶ್ರೀನಗರ ಡಬಲ್ ರಸ್ತೆಯ ವಂಟಮುರಿ ಮೈದಾನದಲ್ಲಿ ನ್ಯೂಸ್ 18 ಕನ್ನಡ ಕರುನಾಡ ಹಬ್ಬ ಕಾರ್ಯಕ್ರಮ ನಡೀತಾ ಇದೆ. 2ನೇ ದಿನವಾದಂಥ ನಿನ್ನೆಯೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಸಾವಿರಾರು ಜನ ಆಗಮಿಸಿ ಎಂಜಾಯ್ ಮಾಡಿದ್ದಾರೆ. ಕೊನೆಯ ದಿನವಾದಂಥ ಇಂದು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಲಿದೆ. ನೀವು ಕೂಡ ಮಿಸ್ ಮಾಡದೆ ಬಂದು ಎಂಜಾಯ್ ಮಾಡಿ. ಟೀಮ್ ಇಂಡಿಯಾ ಇಂದಿನಿಂದ ಶ್ರೀಲಂಕಾ ವಿರುದ್ಧ 2ನೇ ಟೆಸ್ಟ್ ಪಂದ್ಯ ಆಡಲಿದೆ. ತವರಿನ ಆಚೆ 3 ವರ್ಷಗಳಲ್ಲಿ ಮೊದಲ ಟೆಸ್ಟ್ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿ ಭಾರತ ಕಣಕ್ಕಿಳಿಯಲಿದೆ. ಮೊದಲ ಟೆಸ್ಟ್ನಲ್ಲಿ ಭರ್ಜರಿ ಗೆಲುವು ಸಾಧಿಸಿರುವಂತಹ ಟೀಮ್ ಇಂಡಿಯಾ 2ನೇ ಟೆಸ್ಟ್ನಲ್ಲಿ ಮತ್ತಷ್ಟು ಸುಧಾರಣೆಗಳೊಂದಿಗೆ ಆಟವಾಡುವಂತ ನಿರೀಕ್ಷೆ ಇದೆ. ಕುಲ್ದೀಪ್ ಯಾದವ್ ಬದಲು ಮಧ್ಯಪ್ರದೇಶದ ಸ್ಪಿನ್ ಬೌಲರ್ ಸಾರಾಂಶ್ ಜೈನ್ಗೆ ಚಾನ್ಸ್ ಸಿಗುವಂತ ಸಾಧ್ಯತೆ ಇದೆ. ಭಾರತದ ಪುರುಷರ ಹಾಕಿ ತಂಡ ಹಾಕಿ ವಿಶ್ವಕಪ್ ಸೆಮಿಫೈನಲ್ ರೇಸ್ನಿಂದ ಹೊರಬಿದ್ದಿದೆ. ನಿನ್ನೆ ನಡೆದಂಥ ಪಂದ್ಯದಲ್ಲಿ ನೆದರ್ಲ್ಯಾಂಡ್ ವಿರುದ್ಧ 1-3 ಗೋಲುಗಳಿಂದ ಸೋಲಾಯಿತು. ಸೆಮಿಸ್ಗೆ ಎಂಟ್ರಿ ಪಡೆಯಲಿಕ್ಕೆ ನಿನ್ನೆಯ ಪಂದ್ಯವನ್ನು ಭಾರತ ಗೆಲ್ಲಬೇಕಾಗಿತ್ತು. ಭಾರತ 5 ಪೆನಾಲ್ಟಿ ಕಾರ್ನರ್ಗಳನ್ನು ವ್ಯರ್ಥ ಮಾಡಿತು. ಸೋಲಿಗೆ ಕಾರಣವಾಯಿತು. 51 ವರ್ಷಗಳ ಬಳಿಕ ಕಪ್ ಗೆಲ್ಲುವಂಥ ಕನಸು ಈಡೇರಿಲ್ಲ.